ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಾಸ್ಟರ್ ಮೈಂಡ್ CSM ಇನ್ಫಾರ್ಮೇಷನ್ಗೆ ಸ್ವಾಗತ. ದ್ವಿತೀಯ PUC ರಾಜ್ಯಶಾಸ್ತ್ರದಲ್ಲಿ ಬರುವ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ಇದರಲ್ಲಿ ಬರಬಹುದಾದಂಥ ಬಹು ಆಯ್ಕೆ ಪ್ರಶ್ನೆಗಳು. ಇದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಎಲ್ಲ ಪ್ರಜೆಗಳು ಮೊದಲು ಭಾರತೀಯರಾಗಿರಬೇಕು, ಕೊನೆಯವರೆಗೂ ಭಾರತೀಯನೇ ಆಗಿರಬೇಕು ಮತ್ತು ಎಲ್ಲರೂ ಭಾರತೀಯರೇ ಹೊರತು ಬೇರೇನೂ ಅಲ್ಲ ಎಂಬುದು ನನ್ನ ಭಾವನೆ ಎಂದು ಹೇಳಿದವರು ಎ. ಮಹಾತ್ಮ ಗಾಂಧಿ, ಬಿ. ಡಾಕ್ಟರ್ BR ಅಂಬೇಡ್ಕರ್, ಸಿ. ಜವಾಹರ್ಲಾಲ್ ನೆಹರು, ಡಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸರಿಯಾದ ಉತ್ತರ ಬಿ. ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲ ಪ್ರಕ್ರಿಯೆಯಾಗಿದೆ ಎಂದು ಹೇಳಿದವರು ಎ. KK ಫಾರ್ಮ್, ಬಿ. ಮೈರಾನ್ ವಿನರ್, ಸಿ. ಬಿಪಿನ್ ಚಂದ್ರ, ಡಿ. ವೆಬ್ಸ್ಟರ್ ನ್ಯೂ ಡಿಕ್ಷನರಿ. ಸರಿಯಾದ ಉತ್ತರ ಬಿ. ಮೈರಾನ್ ವಿನರ್. ಈ ಆಡಳಿತ, ಈ ಗವರ್ನೆನ್ಸ್ ನಲ್ಲಿ ಈ ಪದದ ಅರ್ಥವೇನು? ಎ. ಎಲೆಕ್ಟ್ರಾನಿಕ್, ಬಿ. ಎಲೆಕ್ಟ್ರಾನ್, ಸಿ. ಎಲೆಕ್ಟ್ರಿಕ್, ಡಿ. ಎಜುಕೇಷನ್. ಸರಿಯಾದ ಉತ್ತರ ಎ. ಎಲೆಕ್ಟ್ರಾನಿಕ್. ಪ್ರಜೆಗಳನ್ನು ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಒಗ್ಗೂಡಿಸುವ ಪ್ರಕ್ರಿಯೆಯೇ ಎ. ಪ್ರಾದೇಶಿಕ ಸಮತೋಲನ, ಬಿ. ರಾಷ್ಟ್ರೀಯ ಸಮಗ್ರತೆ, ಸಿ. ರಾಷ್ಟ್ರೀಯ ಗುಣ, ಡಿ. ಸಾರ್ವತ್ರಿಕ ಶಿಕ್ಷಣ. ಸರಿಯಾದ ಉತ್ತರ ಬಿ. ರಾಷ್ಟ್ರೀಯ ಸಮಗ್ರತೆ. ಭಾರತ ಯಾವ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ? ಎ. ಖಾಸಗಿ, ಬಿ. ಉದಾರೀಕರಣ, ಸಿ. ಸಮಾಜವಾದಿ, ಡಿ. ಮಿಶ್ರ. ಸರಿಯಾದ ಉತ್ತರ ಡಿ. ಮಿಶ್ರ ಆರ್ಥಿಕ ವ್ಯವಸ್ಥೆ. ಭಾರತ ಸಂವಿಧಾನದ 4ನೇ ಭಾಗ ಯಾವ ಅಂಶಗಳನ್ನು ಒಳಗೊಂಡಿದೆ? ಎ. ಮೂಲಭೂತ ಹಕ್ಕುಗಳು, ಬಿ. ಪ್ರಸ್ತಾವನೆ, ಸಿ. ರಾಜನೀತಿ ನಿರ್ದೇಶನ ತತ್ವಗಳು, ಡಿ. ನಾಗರಿಕತ್ವ. ಸರಿಯಾದ ಉತ್ತರ ಸಿ. ರಾಜನೀತಿ ನಿರ್ದೇಶನ ತತ್ವಗಳು. ಶಾಸನ ಸಭೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಕಲ್ಪಿಸುವ ವಿಧಿಗಳು. ಎ. 330 ಮತ್ತು 332, ಬಿ. 320 ಮತ್ತು 322, ಸಿ. 340 ಮತ್ತು 342, ಡಿ. 350 ಮತ್ತು 352. ಸರಿಯಾದ ಉತ್ತರ ಎ. 330 ಮತ್ತು 332. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ವಿಧಿಗಳು. ಎ. 353 ಮತ್ತು 353 ಬಿ. 343 ಮತ್ತು 343 ಸಿ. 348 ಡಿ. 363 ಸರಿಯಾದ ಉತ್ತರ ಬಿ. 243 ಮತ್ತು 243 ಮಂಡಲ್ ಆಯೋಗದ ಶಿಫಾರಸಿನಂತೆ ಇತರೆ ಹಿಂದುಳಿದ ವರ್ಗಗಳಿಗೆ ಶೇಕಡ ಎಷ್ಟು ಮೀಸಲಾತಿ ನೀಡಲಾಗಿದೆ? ಎ. ಶೇಕಡ 15, ಬಿ. ಶೇಕಡ 17, ಸಿ. ಶೇಕಡ 27, ಡಿ. ಶೇಕಡ 7. ಸರಿಯಾದ ಉತ್ತರ ಸಿ. ಶೇಕಡ 27. ಭಾರತದ ಯಾವ ವಿಧಿ ಅಸ್ಪೃಶ್ಯತೆ ಅಕ್ಷಮ್ಯ ಅಪರಾಧವೆಂದು ಹೇಳುತ್ತದೆ? ಎ. 14, ಬಿ. 15, ಸಿ. 17, ಡಿ. 18. ಸರಿಯಾದ ಉತ್ತರ ಸಿ. 17ನೇ ವಿಧಿ. ಸರ್ವ ಶಿಕ್ಷಣ ಅಭಿಯಾನ ಯಾವ ವರ್ಷದಿಂದ ಜಾರಿಗೊಳಿಸಲಾಗಿದೆ? ಎ. 2001, ಬಿ. 2010, ಸಿ. 2011, ಡಿ. 2005. ಸರಿಯಾದ ಉತ್ತರ
ಎ 2001. ಟೆರರ್ ಯಾವ ಭಾಷೆಯ ಮೂಲ ಪದವಾಗಿದೆ? ಎ ರೋಮನ್, ಬಿ ಇಂಗ್ಲಿಷ್, ಸಿ ಲ್ಯಾಟಿನ್, ಡಿ ಟ್ಯುಟೆನಿಕ್. ಸರಿಯಾದ ಉತ್ತರ ಸಿ ಲ್ಯಾಟಿನ್. ಭಯೋತ್ಪಾದನೆ ದಂಡಾರ್ಹ ಅಪರಾಧವಾಗಿದ್ದು 90 ದಿನಗಳೊಳಗೆ ತನಿಖೆ ಪೂರ್ಣಗೊಳಿಸದಿದ್ದರೆ ನ್ಯಾಯಾಂಗ ಬಂಧನದ ಅವಧಿಯನ್ನು ಎಷ್ಟು ದಿನಗಳವರೆಗೆ ವಿಸ್ತರಿಸಲು ನ್ಯಾಯಾಲಯಕ್ಕೆ ಅವಕಾಶವಿದೆ? ಎ 100, ಬಿ 120, ಸಿ 150, ಡಿ 180. ಸರಿಯಾದ ಉತ್ತರ ಡಿ 180. ಜೇನು ಬಿಚ್ಚಿದವನು ಕೈ ನೆಕ್ಕದೆ ಇರಲು ಸಾಧ್ಯವಿಲ್ಲ ಎಂದು ಹೇಳಿದವರು? ಎ ಕೌಟಿಲ್ಯ, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ JS ನೇ, ಡಿ ಡೇವಿಡ್ H ಬಾಯ್ಲೆ. ಸರಿಯಾದ ಉತ್ತರ ಎ ಕೌಟಿಲ್ಯ. ಕೌಟಿಲ್ಯ ಎಷ್ಟು ವಿಧದ ಭ್ರಷ್ಟಾಚಾರಗಳನ್ನು ಗುರುತಿಸಿದ್ದಾರೆ? ಎ 50, ಬಿ 40, ಸಿ 60, ಡಿ 30. ಸರಿಯಾದ ಉತ್ತರ ಬಿ 40. ಭ್ರಷ್ಟಾಚಾರ ಅಪವಾದನೆಯು ರುಜುವಾತಾದರೆ ಸಂಬಂಧಪಟ್ಟ ನೌಕರನಿಗೆ ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ನೀಡುವ ಅಧಿಕಾರ ಲೋಕ್ಪಾಲ್ ಸಂಸ್ಥೆ ಹೊಂದಿದೆ? ಎ 5 ವರ್ಷ, ಬಿ 2 ವರ್ಷ, ಸಿ 4 ವರ್ಷ, ಡಿ 3 ವರ್ಷ. ಸರಿಯಾದ ಉತ್ತರ ಬಿ 2 ವರ್ಷ. ರಾಷ್ಟ್ರೀಯ ಮಹಿಳಾ ಆಯೋಗ ರಚನೆಯಾದ ವರ್ಷ? ಎ 1998, ಬಿ 1992, ಸಿ 1990, ಡಿ 2002. ಸರಿಯಾದ ಉತ್ತರ ಬಿ 1992. ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯನ್ನು ಸಂಸತ್ತು ಯಾವಾಗ ಅನುಮೋದಿಸಿತು? ಎ 1950, ಬಿ 1961, ಸಿ 1971, ಡಿ 1982. ಸರಿಯಾದ ಉತ್ತರ ಎ 1950. ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು? ಎ ಅಮೃತ್ ಸೇನ್, ಬಿ ಮಹಾತ್ಮ ಗಾಂಧಿ, ಸಿ ಸರ್ ಶೆಟ್ಟರ್, ಡಿ ವಂದನಾ ಶಿವ. ಸರಿಯಾದ ಉತ್ತರ ಎ ಅಮೃತ್ ಸೇನ್. Thank you for watching my video. Please like, share, subscribe, press the bell icon for my new videos. Thank you. Bye bye.